ಹೆಣ್ಮಗಳು ಮದುವೆಯಾಗಿ 2 ವರ್ಷ ಆಗಿತ್ತು. 11 ತಿಂಗಳ ಮುದ್ದಾದ ಮಗುವು ಹುಟ್ಟಿತ್ತು. ಆದರೆ ಗಂಡನಿಗೆ ವರದಕ್ಷಿಣೆಯ ಭೂತ ಮೈಮೇಲೇರಿತ್ತು. ಅದೇ ಈಗ ಅಮಾಯಕಿಯ ಜೀವ ತೆಗೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಪ್ಲಾನ್ ಮಾಡಿ ಉರುಳಾಕಿ ಹೊಡೆದು ಬಡ್ದು ಉರುಳಾಕಿ ಸುಮ್ಮನೆ ಪ್ಲಾನ್ ಮಾಡಿ ತಾಯಿ ಮಗ ಇಬ್ಬರು ಕೂಡಿ ಅವ್ರ ಕತ್ತಿ ಹೆಚ್ಚಿಗೆ ಆಮೇಲೆ ಫ್ಯಾನಿಗೆ ಅದು ನೇಣ ಹಾಕ್ಯಾರಂತ ಒಂದು ಗಂಡನ ವರದಕ್ಷಿಣೆ ದಾಹಕ್ಕೆ ಬಲಿಯಾದಳ ಪತ್ನಿ. ಕುಡಿದು ಬಂದು ಕೊಡ್ತಿದ್ದ ಕಾಟ, ಪತ್ನಿ ಸಾವಿನ ರಹಸ್ಯ. ಗಂಡ ಹೆಂಡತಿ ಅಂದಮೇಲೆ ಹಾಲು ಜೇನಿನಂತೆ ಇರಬೇಕು ಅಂತಾರೆ. ಸುಖವೇ ಆಗಲಿ ದುಃಖವೇ ಆಗಲಿ ಒಬ್ಬರಿಗೊಬ್ಬರು ಹೆಗಲಾಗಿ ನಿಲ್ಲಬೇಕು ಅಂತೀವಿ. ಯಾಕಂದರೆ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಪ್ರೀತಿಗಿಂತ ಯಾವುದು ಮುಖ್ಯ ಇರಲ್ಲ. ಹಣ ಆಸ್ತಿ ಅಂತಸ್ತಿಗೆ ಜಾಗ ಇರಬಾರ್ದು. ಆದರೆ ಎಲ್ಲರೂ ಹಾಗಿರಲ್ಲ. ಕೆಲವರಂತೂ ಹಣದ ಪಿಶಾಚಿಗಳಾಗಿರ್ತಾರೆ. ದುಡ್ಡಿನ ಮೋಹಕ್ಕೆ ಬಿದ್ದವರು ವರದಕ್ಷಿಣೆ ಅನ್ನೋ ಭೂತವನ್ನು ಮೈಗಂಟಿಸಿಕೊಂಡಿರ್ತಾರೆ. ಇಂಥವರ ಅಟ್ಟಹಾಸಕ್ಕೆ ಅದೆಷ್ಟೋ ಹೆಣ್ಮಕ್ಕಳ ಜೀವನ ಎರಡೂ ಸರ್ವನಾಶವಾಗಿದೆ. ಈಗ ರಾಯಚೂರಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಲಕ್ಷ ವರದಕ್ಷಿಣೆ ಕೊಟ್ಟರು ಈತನ ಹಣದ ಮೋಹ ಹೋಗಿರಲಿಲ್ವಂತೆ. ಹೀಗಾಗಿಯೇ ಹೆಣ್ಮಗಳು ಬಲಿಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಫೋಟೋದಲ್ಲಿರೋ ಈಕೆ ಹೆಸರು ವಿದ್ಯಾ ಅಂತ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಈಕೆಯನ್ನ ಮದುವೆಯಾದವನೇ ರಾಯಚೂರಿನ ಜ್ಯೋತಿ ಕಾಲೋನಿ ನಿವಾಸಿ ಮಂಜುನಾಥ. ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿದ್ದವನಿಗೆ 2 ವರ್ಷದ ಹಿಂದೆ ವಿದ್ಯಾಳನ್ನ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ರು. 3.5 ತೊಲೆ ಬಂಗಾರ, 2 ಕೆಜಿ ಬೆಳ್ಳಿ ಸೇರಿದಂತೆ ವರದಕ್ಷಿಣೆ ಹಣವನ್ನೂ ಕೊಟ್ಟಿದ್ರಂತೆ. ಇಷ್ಟೆಲ್ಲ ಕೊಟ್ಟರು ಇವನ ಹಣದ ದಾಹ ಕಮ್ಮಿಯಾಗಿರಲಿಲ್ಲ. ಹೆಣ್ಣೆತ್ತವರು ಹೇಳೋ ಪ್ರಕಾರ ವಿದ್ಯಾಳನ್ನ ಮದುವೆಯಾದ 10 ದಿನಕ್ಕೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ನಂತೆ. ನಿನ್ನ ತವರು ಮನೆಯಿಂದ ಮತ್ತಷ್ಟು ವರದಕ್ಷಿಣೆ ತಗೊಂಡು ಬಾ ಅಂತ ಚಿತ್ರಹಿಂಸೆ ಕೊಡ್ತಿದ್ನಂತೆ. 6 ತಿಂಗಳ ತನಕ ಸುಮ್ಮನೆ ಇದ್ದೀವಿ. 6 ತಿಂಗಳಾದ್ಮೇಲೆ ಆ ಹುಡುಗಿ ಪ್ರೆಗ್ನೆಂಟ್ ಆದ್ಲು. ಪ್ರೆಗ್ನೆಂಟ್ ಆದರೆ ಹೋಗಿ ಹಂಗೆ ಟಾರ್ಚರ್ ಕೊಡ್ತಿದ್ರು. ನಾನು ಕರ್ಕೊಂಬರ್ತಿದ್ದೆ. ಮತ್ತೆ ಬಂದುಗಳಿಗೆ ಮತ್ತೆ ಮನೆಯಾಗ ಇಲ್ಲಿದ್ರೂ ಟಾರ್ಚರು, ದಿನ ಫೋನ್ ಹಚ್ಚೋದು, ಟಾರ್ಚರ್ ಕೊಡೋದು. ಗಂಡನ ಮನೆಯಲ್ಲಿ ಎಷ್ಟೇ ಕಾಟ ಕೊಟ್ಟರು ವಿದ್ಯಾ ಸಹಿಸಿಕೊಂಡು ಹೋಗ್ತಾ ಇದ್ಲು. ಇವರಿಬ್ಬರ ದಾಂಪತ್ಯದ ಫಲವಾಗಿ ಒಂದು ಗಂಡು ಮಗು ಕೂಡ ಹುಟ್ಟಿದೆ. ಆದರೂ ಕೂಡ ಹಣದ ಹುಚ್ಚು ಹೋಗಿರಲಿಲ್ಲ. ಪತ್ನಿ ಬಾಣಂತನ ಮುಗಿಸಿ ಮನೆಗೆ ಬರ್ತಿದ್ದಂತೆ ಮತ್ತೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಇದರಿಂದ ನೊಂದು ಬೆಂದು ಹೋದ ವಿದ್ಯಾ ಇದ್ದಕ್ಕಿದ್ದಂತೆ ಕುಣಿಕೆಯಲ್ಲಿ ನೇತಾಡ್ತಿದ್ದಾಳೆ. ಮಗಳ ಸಾವಿನ ಸುದ್ದಿ ತಿಳಿದು ಓಡೋಡಿ ಬಂದ ಹೆಣ್ಣೆತ್ತವರು ಇದು ಆತ್ಮಹತ್ಯೆಯಲ್ಲ, ಕೊಲೆ, ವರದಕ್ಷಿಣೆಗಾಗಿ ಇವರೇ ಹೊಡೆದು ಕೊಂದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಮಗೆ ನೇಮಕ ಆಸ್ತಿ ಇಲ್ಲರಿ, ನಿಮ್ಮ ಮಗಳ ಉರುಳಾಕ್ಯಣ್ಣ ಅಂತ ತೋರಿಸಿದ್ರು. ಅದು ಆ ಕೋಣೆಯಲ್ಲಿ ನೋಡಿದಾಗ ಒಂದು ರೆಕ್ಕೆಗೆ ಒಂದು ಸೀರೆ ಹಾಕಿದ್ದಾರೆ. ಆ ರೆಕ್ಕೆ ಯಾವುದೂ ಭಾಗ್ಯ ಇಲ್ಲ. ಆದರೂ ಇವ್ರು ಏನು ಮಾಡ್ತಾರೆ, ಪ್ಲಾನ್ ಮಾಡಿ ಉರುಳಾಕಿ ಹೊಡೆದು ಬಡ್ದು ಉರುಳಾಕಿ ಸುಮ್ಮನೆ ಪ್ಲಾನ್ ಮಾಡಿ ಹೊಡೆದು ತಂದಾಕಿ ಮರೆಸಿದ್ದಾರೆ. ಒಟ್ನಲ್ಲಿ ಮದುವೆಯಾದ 2 ವರ್ಷಕ್ಕೆ ಈ ಹೆಣ್ಮಗಳ ಬದುಕು ಅಂತ್ಯವಾಗಿದೆ. ನಿಜಕ್ಕೂ ವರದಕ್ಷಿಣೆ ದಾಹಕ್ಕೆ ಈ ಹೆಣ್ಮಗಳು ಬಲಿಯಾಗಿದ್ರೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿದ್ಯಾ ಏನೋ ಸಾವಿನ ಮನೆ ಸೇರಿದ್ಲು, ಆದರೆ 11 ತಿಂಗಳ ಮಗು ಮಾತ್ರ ಅನಾಥವಾಗಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.